ಯಾದಗಿರಿ ಜಿಲ್ಲೆಯಲ್ಲಿ ದೇಶಭಕ್ತ ನಾಗರಿಕರ ಸಮಿತಿಯಿಂದ ತಿರಂಗ ಯಾತ್ರೆ ಕೈಗೊಳ್ಳಲಾಗಿದೆ. ನಾಳೆ ಸಂಜೆ 4 ಗಂಟೆಗೆ ಸುರಪುರ ಪಟ್ಟಣದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಿಂದ ಗಾಂಧಿ ಚೌಕ್ವರೆಗೆ ಯಾತ್ರೆ ಸಾಗಲಿದೆ. ತಿರಂಗ ಯಾತ್ರೆಗೆ ಸುರಪುರ ಜನರು ಸ್ವಯಂ ಪ್ರೇರಿತರಾಗಿ ಭಾಗಿಯಾಗುವಂತೆ ಮಾಜಿ ಸಚಿವ ರಾಜುಗೌಡ ಕರೆ ನೀಡಿದ್ದಾರೆ. 21/5/2025 ಅಂದರೆ ನಾಳೆ ಸಾಯಂಕಾಲ 4 ಗಂಟೆಗೆ ಸುರಪುರ ತಾಲೂಕಿನ ದೇಶಭಕ್ತ ನಾಗರಿಕರ ಸಮಿತಿ ವತಿಯಿಂದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಿಂದ ದರ್ಬಾರ್ ರಸ್ತೆ ಮುಖಾಂತರ ಗಾಂಧಿ ಚೌಕ್ನವರೆಗೂ ದಿವ್ಯವಾದಂತಹ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಸುರಪುರ ತಾಲೂಕಿನ, ಹುಣಸಗಿ ತಾಲೂಕಿನ ಎಲ್ಲ ನಾಗರಿಕರು, ಯುವಕರು, ಹಿರಿಯರು ಸೇರಿ ಆ ತಿರಂಗ ಯಾತ್ರೆಯನ್ನು ಯಶಸ್ವಿ ಮಾಡಬೇಕಂತೇಳಿ ಈ ಮೂಲಕ ತಮ್ಮ ಹತ್ರ ನಾನು ಮನವಿ ಮಾಡಿಕೊಳ್ತೇನೆ. ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ನಾವೆಲ್ಲರೂ ದೇಶದ ಪಾಕಿಸ್ತಾನದ ವಿರುದ್ಧ ಹೋರಾಡಿದ ಇದು ಭಾರತ ಪಾಕಿಸ್ತಾನದ ವಿರುದ್ಧ ಈಗಾಗಲೇ ಸಮರ್ಥವಾದ ಉತ್ತರವನ್ನು ಕೊಟ್ಟಿದೆ. ಆಪರೇಷನ್ ಸಿಂಧೂರ ಅದನ್ನು ಬೆಂಬಲಿಸುತ್ತಾ ಅಲ್ಲಿನ ಸುರಪುರ ತಾಲೂಕಿನ ದೇಶಭಕ್ತ ನಾಗರಿಕ ಸಮಿತಿ ಸುರಪುರ ಅದರ ನೇತೃತ್ವದಲ್ಲಿ ನಾಳೆ ನಡೆಯುವಂತಹ ತಿರಂಗ ಯಾತ್ರೆಗೆ ಅಲ್ಲಿನ ಸಾಕಷ್ಟು ಸಾಮಾಜಿಕ ಮುಖಂಡರು ಈಗ ಕರೆ ಕೊಟ್ಟಿರುವಂತಹದ್ದು. ಸಾರ್ವಜನಿಕರ ಸಹಕಾರಕ್ಕೂ ಕೂಡ ಈಗ ಕರೆ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.